ನಮಸ್ಕಾರ ಕರುನಾಡು ಜನತೆಗೆ, ನಾನು ನಿಮ್ಮ ಪ್ರೀತಿಯ ಪಾಪಿಷ್ಟ ಮಾತಾಡ್ತಾ ಇರೋದು. ಈ ವಿಡಿಯೋದ ವಿಶೇಷ ಏನು ಅಂತಂದ್ರೆ, ಇಲ್ಲೊಂದು ಕಮೆಂಟ್ ನ ಓದ್ಕೊಂಡ್ ಬರ್ರಿ. ವೋಲ್ಟರ್ ಅವರು ಯಾಕೆ ಪ್ರಮೋಷನ್ ನ ಮಾಡ್ತಾ ಇಲ್ಲ ಅಂದ್ರೆ ಒಳ್ಳೆ ಕಮೆಂಟ್ ಮಾಡಿ ಹೇಳು ಅಂತ. ನಾನು ಇಲ್ಲಿ ಒಂದು ಪರ್ಸನ್ ಬಗ್ಗೆ ಮಾತಾಡ್ತಾ ಇಲ್ಲ. ಹೋಲ್ ಕನ್ನಡ ಕಮ್ಯುನಿಟಿ ಅಂದ್ರೆ ಎಲ್ಲ ಬಂತು, ಎಲ್ಲ ಡಿಫ್ರೆಂಟ್ ಬ್ಲಾಗರ್ಸ್ ಬಂದ್ರು, ಗೇಮರ್ಸ್ ಬಂದ್ರು, ಕುಕಿಂಗ್ ವಿಡಿಯೋ ಮಾಡೋರು ಬಂದ್ರು, ಪ್ರತಿಯೊಬ್ರು ಬಂದ್ರು. ಆಯ್ತಾ? ಸೊ ಇದು ಬಂದ್ಬಿಟ್ಟು 2024 ಸರಿ ಸುಮಾರು ಮಿಡಲ್ ಆಫ್ ದ ಇಯರ್ ಅಂತ ಅನ್ಕೊಳ್ರಿ. ಅವಾಗ ಒಬ್ಬ ಕ್ರಿಯೇಟರ್ ಲೀಗಲಿ ಗೌರ್ಮೆಂಟ್ ಗೆ ಒಂದು ಲೆಟರ್ ನ ಪಾಸ್ ಮಾಡ್ತಾರೆ. ಏನು ಅಂತಂದ್ರೆ, ನಮ್ಮ ಇಂಡಿಯಾದಲ್ಲಿ ಬೆಟ್ಟಿಂಗ್ ಆಪ್ ಗಳನ್ನ ಸ್ಟಾಪ್ ಮಾಡಬೇಕು. ಯಾಕೆ ಅಂತಂದ್ರೆ ಇದರಿಂದ ತುಂಬಾ ಜನರು ಅವರ ಮನೆ ಮಠನ ಕಳ್ಕೊಂತಾ ಇದಾರೆ, ಅವರ ಪ್ರಾಣನ ಕಳ್ಕೊಂತಾ ಇದಾರೆ, ಸಾಲನ ಜಾಸ್ತಿ ಮಾಡ್ಕೊಂತಾ ಇದಾರೆ. ಇದರಿಂದ ಅವರ ದಿನನಿತ್ಯದ ಕೆಲಸವನ್ನ ಬಿಟ್ಟು ಬರೀ ಬೆಟ್ಟಿಂಗ್ ಆಪ್ ಅಲ್ಲಿ ಅವರು ದುಡ್ಡು ಹಾಕಿ ಗೇಮ್ ನ ಆಡ್ತಾ ಇದಾರೆ. ಸೊ ಇದರಿಂದ ತುಂಬಾ ಜನರಿಗೆ ತೊಂದರೆ ಆಗ್ತಾ ಇದೆ. ತುಂಬಾ ಜನರ ಮನೆಯಲ್ಲಿ ಚಿಕ್ಕ ಹುಡುಗರು ಕೂಡ ಹಾಳಾಗ್ತಾ ಇದಾರೆ. ಸೊ ಇದನ್ನೆಲ್ಲ ಸ್ಟಾಪ್ ಮಾಡಬೇಕು ಅಂತ ಒಬ್ರು ಹೋರಾಟನ ಸ್ಟಾರ್ಟ್ ಮಾಡ್ತಾರೆ. ಸೊ ಅವ್ರು ಬಂದ್ಬಿಟ್ಟು ನಮ್ಮ ಕಿತ್ತಾಡಿ ಕಿರಣ್ ಅವರಾಗಿರ್ತಾರೆ. 2024 ಅಲ್ಲಿ ಅವರು ಲೀಗಲ್ ಆಗಿ ಹ್ಯಾಂಡಲ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ, ಗೌರ್ಮೆಂಟ್ ಗೆಲ್ಲ ಕೊಟ್ಬಿಟ್ಟು. ಅಂಡ್ ಗೌರ್ಮೆಂಟ್ ಕೂಡ ಇದನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡು ಎಲ್ಲಾ ಕ್ರಿಯೇಟರ್ಸ್ ಆಲ್ ಓವರ್ ಇಂಡಿಯಾ, ನಾಟ್ ಇನ್ ಕನ್ನಡ, ನಾಟ್ ಇನ್ ಕರ್ನಾಟಕ, ಆಲ್ ಓವರ್ ಇಂಡಿಯಾದಲ್ಲಿ ಒಂದು ಮೆಸೇಜ್ ನ ಪಾಸ್ ಮಾಡ್ತಾರೆ. ಏನು ಅಂತಂದ್ರೆ, ಕ್ರಿಯೇಟರ್ಸ್ ಗಳು ಬೆಟ್ಟಿಂಗ್ ಆಪ್ ಪ್ರಮೋಷನ್ ನ ನಿಲ್ಲಿಸಬೇಕು ಅಂತ ಅಂದ್ಬಿಟ್ಟು ಒಂದು ವಾರ್ನಿಂಗ್ಸ್ ನ ಕೊಡ್ತಾರೆ. ಸೊ ಅದರ ಪ್ರಕಾರ ಆಲ್ಮೋಸ್ಟ್ 70% ಆಫ್ ಕ್ರಿಯೇಟರ್ಸ್ ಬೆಟ್ಟಿಂಗ್ ಆಪ್ ಪ್ರಮೋಷನ್ ಮಾಡೋದನ್ನ ನಿಲ್ಲಿಸ್ತಾರೆ ಕೂಡ. ಅಂಡ್ ಸ್ವಲ್ಪ ಜನ ಮಾಡ್ತಾ ಇರ್ತಾರೆ, ಅದು ಗೌರ್ಮೆಂಟ್ ಅವರ ಕಣ್ಣಿಗೆ ಬರುತ್ತೆ. ಸೊ ಅದೇ ಟೈಮ್ ನಲ್ಲಿ ನಮ್ಮ ಇಂಡಿಯನ್ ಗೌರ್ಮೆಂಟ್ ಏನ್ ಮಾಡುತ್ತೆ, 2025 ಅಲ್ಲಿ ದಿ ಆಕ್ಟ್ ಆಫ್ 2025 ಅಂತ ಪಾಸ್ ಮಾಡ್ತಾರೆ. ಸೊ ಇದು ಬಂದ್ಬಿಟ್ಟು ಆಫ್ ಗೇಮಿಂಗ್ ಬಿಲ್ಸ್ ಅಂತ ಬರುತ್ತೆ, ರಿಗಾರ್ಡಿಂಗ್ ಆಫ್ ಗೇಮಿಂಗ್ ಬಿಲ್ಸ್ ಮೇಲೆ. ಸೊ ಪ್ರಮೋಷನ್ ಅಂಡ್ ರೆಗ್ಯುಲೇಷನ್ ಆಫ್ ಆನ್ಲೈನ್ ಗೇಮಿಂಗ್ ಬಿಲ್ ಆಫ್ 2025 ಅಂತ ಇದಕ್ಕೆ ನೇಮ್ ನ ಕೂಡ ಕೊಡ್ತಾರೆ. ಸೊ ಇಷ್ಟಾದ್ಮೇಲೆ 21 ಆಗಸ್ಟ್ ಅಲ್ಲಿ ನೋಟಿಸ್ ನ ಜಾರಿ ಮಾಡ್ತಾರೆ. ಏನು ಅಂತಂದ್ರೆ, ಎಲ್ರೂ ಕೂಡ ಈ ಒಂದು ಬೆಟ್ಟಿಂಗ್ ಆಪ್ಸ್ ನ, ಗ್ಯಾಮ್ಲಿಂಗ್ ಆಪ್ಸ್ ನ ಪ್ರಮೋಷನ್ ಮಾಡೋದನ್ನ ಕಂಪ್ಲೀಟ್ ಆಗಿ ನಿಲ್ಲಿಸಬೇಕು ಅಂತ ಹೇಳ್ಬಿಟ್ಟು 1 ಅಕ್ಟೋಬರ್ ಅಲ್ಲಿ ಆಲ್ ಆಪ್ಸ್ ನ ಪ್ಲೇ ಸ್ಟೋರ್ ಇಂದ ರಿಮೂವ್ ಮಾಡ್ತಾರೆ. ಆಯ್ತಾ? ಸೊ ಅಂದ್ರೆ ಪ್ಲೇ ಸ್ಟೋರ್ ಅಲ್ಲಿ ಅಲೌ ಇತ್ತು ಏನು ಬೆಟ್ಟಿಂಗ್ ಆಪ್ಸ್, ಗವರ್ಮೆಂಟ್ ಕಡೆಯಿಂದ ಅಪ್ರೂವ್ ಆಗಿ ಬಂದಿರುವಂತಹ ಕೆಲವೊಂದಷ್ಟು ಆಪ್ಸ್ ಗಳು ಇದ್ವು, ಲೈಕ್ ವಿನ್ಸೋ, ಡ್ರೀಮ್ 11 ಎಕ್ಸೆಟ್ರಾ ಎಲ್ಲ ಇತ್ತು. ಸೊ ಅದಕ್ಕೆ ಪ್ರಮೋಷನ್ ಕೂಡ ಮಾಡ್ತಾ ಇದ್ರು ವಿತ್ ಕಾನ್ಫಿಡೆನ್ಸ್ ಅಲ್ಲಿ. ಸೊ ಇವಾಗ ನೀವು ಒಂದು ಆಪ್ ನ ಪ್ರಮೋಷನ್ ಮಾಡ್ತಿದ್ರ ಅಂತಂದ್ರೆ ನಿಮ್ಗೆ ದುಡ್ಡು ಬರೋದು ಸಹಜ. ನೀವು ಅದನ್ನ ನೋಡ್ಬಿಟ್ಟು ನೀವು ಅದ್ರಲ್ಲಿ ದುಡ್ಡು ಹಾಕ್ತೀರಾ ಅಂತಂದ್ರೆ ಅದು ನಿಮ್ಮ ಮೂರ್ಖತನ. ಬಿಟ್ರೆ ನೀವು ಒಂದು ಅದರಲ್ಲಿ ಕ್ರಿಯೇಟರ್ ಗೆ ನೀವು ತಪ್ಪನ್ನ ಹೇಳಕ್ ಆಗಲ್ಲ. ನಾನು ಹೇಳ್ತಿರೋದು ಹಿಂಗೆ. ಇನ್ನು ಇದೇ ಪ್ರಕಾರ ಹೋಗೋದಾದ್ರೆ ಎಲ್ರು ಕೂಡ ಈ ಬೆಟ್ಟಿಂಗ್ ಆಪ್ ಪ್ರಮೋಷನ್ ಮಾಡೋದನ್ನ ಸ್ಟಾಪ್ ಮಾಡ್ತಾರೆ 2025 ಅಲ್ಲಿ. ಸೊ ಕಂಪ್ಲೀಟ್ ಆಗಿ ಬ್ಯಾನ್ ಆದ್ಮೇಲೆ ಇದೇ ಗ್ಯಾಪ್ ಅಲ್ಲಿ ಒಬ್ರು ಹುಟ್ಕೊಂತಾರೆ, ಪಕ್ಕದ ಮನೆ ಅಪ್ಪಂಗ್ ಹುಟ್ಟಿರೋ ತರ. ನಾನು ಗುರು ಇಲ್ಲಿ ವಾಯ್ಸ್ ರೈಸ್ ಮಾಡಿದ್ದೀನಿ, ನನ್ನಿಂದ ಇಲ್ಲಿ ಕನ್ನಡ ಕಮ್ಯುನಿಟಿ ಉದ್ಧಾರ ಆಗ್ತಾ ಇದೆ, ನಾನು ಬೆಟ್ಟಿಂಗ್ ಆಪ್ ಪ್ರಮೋಷನ್ ಮಾಡೋದನ್ನ ನಿಲ್ಸಿದೀನಿ, ನಾನೇ ಕಾರಣ ಇದಕ್ಕೆ ಅಂತ ಹೇಳಪ್ಪ ಅಂತ ಕಂಡವ್ರಿಗೆ ರೋಸ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಜನರು ಆಕ್ಚುಲಿ ಅದು ಅಷ್ಟು ಯಾರಿಗೂ ಗೊತ್ತಾಗಿರಲ್ಲ, ಲೈಕ್ ಗೇಮಿಂಗ್ ಬಿಲ್ ಆಕ್ಟ್ 2025 ಬಂದಿರೋದು. ಸೊ ಜನರು ಏನ್ ಅನ್ಕೊಂತಾರೆ, ಓ ಇವನೇ ಸುರಸುಂದರ, ತ್ರಿಪುರ ಸುಂದರ ಮಹಾನುಭಾವ ಬಂದ್ಬಿಟ್ಟು ಎಲ್ಲರಿಗೂ ಹೆದರಿಸ್ಬಿಟ್ಟು ರೋಸ್ಟ್ ಮಾಡಬಿಟ್ಟು ಬೆಟ್ಟಿಂಗ್ ಆಪ್ ಪ್ರಮೋಷನ್ ನಿಲ್ಸಿದಾನೆ ಅಂತ ಅನ್ಕೊಂಡ್ಬಿಡ್ತಾರೆ. ಆಕ್ಚುಲಿ ಅದು ಸುಳ್ಳು. ಇಲ್ಲಿ ಯಾವುದೇ ಕ್ರಿಯೇಟರ್ ಕೂಡ ಯಾವುದೇ ಇನ್ನೊಬ್ಬ ಕ್ರಿಯೇಟರ್ ಗೆ ಹೆದರ್ಕೊಂಡು ಬೆಟ್ಟಿಂಗ್ ಆಪ್ ಪ್ರಮೋಷನ್ ನಿಲ್ಸಿರೋದಲ್ಲ. ಕಿತ್ತಾಡಿ ಕಿರಣ್ ಅವರು ಲೀಗಲಿ ಲೆಟರ್ ನ ಕೊಟ್ಬಿಟ್ಟು ಗವರ್ಮೆಂಟ್ ಕಡೆ ಸಪೋರ್ಟ್ ನ ತಗೊಂಡು ಅವರು ಲಾಯರ್ ಆಗಿರೋದಕ್ಕೆ ಸೊ ಗವರ್ಮೆಂಟ್ ಕಡೆಯಿಂದ ಈ ಒಂದು ಅನೌನ್ಸ್ಮೆಂಟ್ ನ ಪಾಸ್ ಮಾಡ್ತಾರೆ. 2025 ಅಲ್ಲಿ ಕಂಪ್ಲೀಟ್ ಆಗಿ ಬ್ಯಾನ್ ಆಗುತ್ತೆ. ಅಂಡ್ ಎಲ್ಲ ಕ್ರಿಯೇಟರ್ಸ್ ಕೂಡ ಏನೇನು ಪೋಸ್ಟ್ ಮಾಡಿದ್ರು ಬೆಟ್ಟಿಂಗ್ ಆಪ್ಸ್ ಎಲ್ಲ ಅದನ್ನೆಲ್ಲ ರಿಮೂವ್ ಮಾಡ್ತಾರೆ ವಿಡಿಯೋಸ್ ನ. ನಾನು ಹೇಳ್ತಾ ಇರೋದೇನು ಅಂತಂದ್ರೆ, ಇಲ್ಲಿ ಬೆಟ್ಟಿಂಗ್ ಆಪ್ ಪ್ರಮೋಷನ್ ನಿಲ್ಸಿರೋದು ಯಾವ ಬ್ಲೇಜು ಅಲ್ಲ, ಯಾರೂ ಅಲ್ಲ. ಇಲ್ಲಿ ಬೆಟ್ಟಿಂಗ್ ಆಪ್ ಪ್ರಮೋಷನ್ ನಿಲ್ಸಿರುವಂತವ್ರು ನಮ್ಮ ಇಂಡಿಯನ್ ಗವರ್ಮೆಂಟ್ ಅವರು. ಕರ್ನಾಟಕದಲ್ಲಿ, ಇಂಡಿಯಾದಲ್ಲಿ ಎಲ್ಲ ಕಡೆ ಬೆಟ್ಟಿಂಗ್ ಆಪ್ ನ ನಿಲ್ಸಿರುವಂತದ್ದು ನಮ್ಮ ಗವರ್ಮೆಂಟ್ ಅವರು, ಬ್ಲೇಜ್ ಅವರಲ್ಲ. ಮಾರ್ಕ್ ಮೈ ವರ್ಡ್ಸ್. ನಾನು ಈ ವಿಡಿಯೋದಲ್ಲಿ ನನ್ನ ಹೆಸರು ತಗೊಂಡೇ ಹೇಳ್ತೀನಿ. ಬ್ಲೇಜ್ ಕರುನಾಡು ಅವರು ತುಂಬಾ ಹಾರಾಡ್ತಾ ಬಂದ್ರು. ನಾನು ಆಗ್ಲೇ ಹೇಳ್ದಂಗೆ ನಮ್ಮ ಕನ್ನಡ ಕಮ್ಯುನಿಟಿನ ಉದ್ಧಾರ ಮಾಡಿದ್ದೀನಿ, ನಾನು ಅವ್ರಿಗೆ ರೋಸ್ಟ್ ಮಾಡಿದೆ, ಇವ್ರಿಗೆ ರೋಸ್ಟ್ ಮಾಡಿದೆ, ನಾನು ಮಾಡಿದಕ್ಕೆ ಎಲ್ಲರೂ ಬಿಟ್ರು ಅಂತ ಹೇಳ್ಕೊಂಡು ತಿರ್ಗಾಡ್ತಾರೆ. ನಮ್ಮ ಮುಗ್ಧ ಜನರು, ಅನ್ಮೆಚೂರ್ಡ್ ಜನರು ಅದನ್ನ ನಂಬ್ಕೊಂಡು ಕುತ್ಕೊಂತಾರೆ. ಬಟ್ ಆದ್ರೆ ಈ ಮಹಾನುಭೂಪ ಏನ್ ಮಾಡ್ತಾನೆ ಅಂದ್ರೆ, ಯಾರಿಗೂ ಗೊತ್ತಾಗಬಾರ್ದು ಅಂದ್ಬಿಟ್ಟು ಐಡಿ ಸೆಲ್ಲಿಂಗ್ ನ ಮಾಡ್ತಾನೆ. ಐಡಿ ಸೆಲ್ಲಿಂಗ್ ಇಸ್ ಅನ್ ಇಲ್ಲಿಗಲ್ ಬಿಸ್ನೆಸ್ ಫ್ರಮ್ ಫ್ರೀ ಫೈರ್ ಆಫಿಷಿಯಲ್ ಅವ್ರ ಕಡೆಯಿಂದ ಐಡಿ ಸೆಲ್ಲಿಂಗ್ ಇಸ್ ಅನ್ ಇಲ್ಲಿಗಲ್ ಬಿಸ್ನೆಸ್, ಇಟ್ಸ್ ಅ ಕ್ರೈಮ್. ಸೊ ಐಡಿ ಸೆಲ್ಲಿಂಗ್ ಇಸ್ ಅ ಕ್ರೈಮ್. ಏನ್ ನಿಮ್ ಬ್ಲೇಜ್ ಅವ್ರು ಮಾಡಿದ್ರಲ್ವಾ, ಇಟ್ಸ್ ಅ ಕಂಪ್ಲೀಟ್ಲಿ ಕ್ರೈಮ್ ಅಂತ
ನಾನು ಹೇಳ್ತೀನಿ. ನೀವು ಯಾರಿಗೆ ಸಪೋರ್ಟ್ ಮಾಡ್ತಿರಲ್ಲ ಅವ್ನು ಕ್ರೈಮ್ ಮಾಡ್ತಾ ಇದ್ದಾನೆ, ID ಸೆಲ್ ಮಾಡ್ತಾ ಇದ್ದಾನೆ. ದಟ್ಸ್ ಅ ಕ್ರೈಮ್, ಇಲ್ಲಿಗಲ್ ಬಿಸ್ನೆಸ್ ಅದು. ಅದರಿಂದ ದುಡ್ಡು ತಗೊಂಡಿದ್ದಾನಲ್ಲ. ಈಗ ನಾನು ಹೋರಾಟ ಮಾಡ್ತೀನಿ, ನಾನು ಗೌರ್ಮೆಂಟಿಗೆ ನಾನು ಲೆಟರ್ ಬರಿತೀನಿ, ನಾನು ಹೋಗ್ಬಿಟ್ಟು ಲೀಗಲಿ ಆಕ್ಷನ್ ತಗೊಳಕ್ ನಾನು ರೆಡಿ ಇದ್ದೀನಿ. ನಿಮ್ಮವರು ಲೀಗಲಿ ಆಕ್ಷನ್ ತಗೊಂಡು ಅದನ್ನ ಫೇಸ್ ಮಾಡಕ್ ರೆಡಿ ಇದಾರ ಅಂತ ಕೇಳ್ಬಿಟ್ಟು ಹೇಳಿ ನಂಗೆ. ಇಲ್ಲ ಅವನಾಗೆ ಬಂದು ಹೇಳಿದ್ರು ಇನ್ನೂ ಚೆನ್ನಾಗಿರೋದು, ನಮ್ಗೆ ಏನ್ ಬೇಜಾರಿಲ್ಲ. ಅವ್ನು ಇದುವರೆಗೂ ಎಷ್ಟು ಸ್ಕ್ಯಾಮ್ ಮಾಡಿದಾನೆ, ಎಲ್ಲ ಅಮೌಂಟ್ ರಿಟರ್ನ್ ಕೊಡುವಂತಹ ಒಂದು ತಾಕತ್ ಇದೆಯಾ, ಅಷ್ಟು ಗಂಡಸ್ತಾನ ಇದೆಯಾ ಅವನ್ಗೆ, ಮಾತಾಡಕ್ ಕೇಳಿ. ನಾನು ವೇಟ್ ಮಾಡ್ತಾ ಇದ್ದೀನಿ. ಏನ್ ಅವಾಗ ಹಾರಾಡ್ನಲ್ವಾ, ನಾನ್ ಮಾಡಿದಕ್ಕೆ ಆ ತರ ಆಯ್ತು ಈ ತರ ಆಯ್ತು ಅಂತ. ಸೊ ನಾನಿಲ್ಲಿ ಕ್ಲಿಯರ್ ಅಂಡ್ ಕಟ್ ಆಗಿ ನಿಮ್ಮೆಲ್ಲರಿಗೂ ಹೇಳ್ತಾ ಇರುವಂತದ್ದು ಏನು ಅಂತಂದ್ರೆ, ಬ್ಲೇಸ್ ಅವ್ರು ಬಂದ್ಬಿಟ್ಟು ನಮ್ಮ ಕನ್ನಡ ಕಮ್ಯುನಿಟಿನ ಉದ್ಧಾರ ಮಾಡಿಲ್ಲ. ಅವ್ರು ಮಾಡಿರೋದೆಲ್ಲ ಹಲ್ಕಟ್ಗಿರಿ ಕೆಲಸನೇ, ಎಲ್ಲ ಹಲ್ಕಟ್ಗಿರಿ ಕೆಲಸನೇ. ಒಬ್ರಿಗೊಬ್ರು ಆಗದೆ ಇರೋ ತರ ಮಾಡೋದು, ಒಬ್ರಿಗೊಬ್ರ ಮೇಲೆ ಹಚ್ಚಾಕೊಡೋದು, ಒಬ್ರ ಹತ್ರ ಹೋಗ್ಬಿಟ್ಟು ಬಕೆಟ್ ಹಿಡಿಯೋದು, ಹೊರಲಿಂದ ಬಂದ್ಬಿಟ್ಟು ಇನ್ನೊಬ್ರ ಹತ್ರ ಹೋಗ್ಬಿಟ್ಟು ಅಲ್ಲಿ ಬಕೆಟ್ ಹಿಡಿಯೋದು, ಕಂಡ್ಕೊಂಡವ್ರ ಹತ್ರ ಬಕೆಟ್ ಹಿಡಿದು ಬೆಳೆಯೋದು, ಇಂಥ ಕೆಲಸ ಮಾಡಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಕೂಡ. ಯಾಕಂದ್ರೆ ಇನ್ನ ಹೇಳಕ್ ಹೋದ್ರೆ ತುಂಬಾ ನನ್ನ ಬಾಯಲ್ಲಿ ನಾನು ಆಕ್ಚುಲಿ ಯಾರಿಗೂ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಲ್ಲ. ಸೊ ನಾನು ಕಂಟಿನ್ಯೂ ಮಾಡಿದ್ರೆ ನನ್ನ ಬಾಯಲ್ಲೇ ಬ್ಯಾಡ್ ವರ್ಡ್ಸ್ ಬಂದ್ಬಿಡುತ್ತೆ. ಅದು ಏನ್ ಹೇಳಿ, ಯೋಗ್ಯತೆ ಇಲ್ದೇ ಇರೋರಿಗೆಲ್ಲ ನಾನು ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಿ ಏನು ಯೂಸ್ ಇಲ್ಲ. ಸೊ ಅವನು ಯೋಗ್ಯತೆಗೆ ಅರ್ಹನಾದ ಮೇಲೆ ನಾನು ಬಂದ್ಬಿಟ್ಟು ಅವನ ಮೇಲೆ ಬ್ಯಾಡ್ ವರ್ಡ್ಸ್ ನ ಯೂಸ್ ಮಾಡ್ತೀನಿ. ಅದಕ್ಕೊಂದು ಸಮಯ ಬರುತ್ತೆ. ಅಂತ ಸಮಯ ಬರಬಾರ್ದು ಅಂತಂದ್ರೆ ಯಾರ್ಯಾರಿಗೆ ID ಸೆಲ್ಲಿಂಗ್ ಮಾಡಿ ಸ್ಕ್ಯಾಮ್ ಮಾಡಿದ್ಯಾ ಅವರಿಗೆಲ್ಲ ಹೋಗಿ ಅಮೌಂಟ್ ನ ರಿಟರ್ನ್ ಹಾಕು. ಸ್ಕ್ಯಾಮ್ ಮಾಡೋರಿಗೆ ಅಷ್ಟೇ ರಿಟರ್ನ್ ಹಾಕು ಅಂತ ಕೇಳ್ತಿರೋದು. ನೀನು ಏನ್ ಹೇಳೋ 100ರಲ್ಲಿ 10 ID ಸೆಲ್ ಸರಿಯಾಗಿ ಮಾಡಿರ್ತೀಯ. ಸೊ ಆ 10 ಕೇಳಲ್ಲ ನಾನು, ಇನ್ನು ಉಳಿದಿರೋ 90 ಕೇಳ್ತಿರೋದು. ಅವರಿಗೆಲ್ಲ ಅಮೌಂಟ್ ರಿಟರ್ನ್ ಹಾಕು. ನಾನು ಸಾರಿ ಕೇಳ್ಬಿಡು. ಏನ್ ಹೇಳೋದ, ನಿಮ್ ಜನರು ನಿಮ್ ಬೆಳೆಸ್ತಾರ ಅಂತ ಗೊತ್ತು ನಂಗೆ. ಏನ್ ಬೇರೆಯವ್ರನ್ನ ಬೆಳೆಸ್ಬೇಕು ಅಂತಿಲ್ಲ, ನಿನ್ನನ್ನು ಬೆಳೆಸಿದ್ರೆ ಸಾಕು. ಅದೇ ಪ್ರೀತಿನ ಇಟ್ಕೋ, ಅದನ್ನೇ ಇಟ್ಕೋ. ಬಟ್ ಆದ್ರೆ ಮಾಡೋ ಕೆಲಸದಲ್ಲಿ ನಿಯತ್ತಿರ್ಲಿ. ಏನ್ ಹೇಳು, ಸುಳ್ಳಿನ ಮೇಲೆ ಅರಮನೆನ ಕಟ್ರೆ ಜಾಸ್ತಿ ದಿನ ಅದು ಉಳಿಯಲ್ಲ, ಬೇಗ ಬಿದ್ದೋಗುತ್ತೆ. ಇಷ್ಟ ದಿನ ಬೇರೆಯವ್ರದ್ದು ಬಂಡವಾಳನ ನೀನ್ ಬೈಲ್ ಮಾಡ್ತಾ ಇದ್ದೆ, ಇವತ್ತು ನಾನು ಬಂದಿದ್ದೀನಿ, ನಾನು ನಿನ್ ಬಂಡವಾಳನ ಬೈಲ್ ಮಾಡ್ತಾ ಇದ್ದೀನಿ. ಬಟ್ ಆದ್ರೆ ಏನ್ ಮಾಡೋಣ, ನಮ್ಮ ಜನರು ಸ್ವಲ್ಪ ಅನ್ಮೆಚೂರ್ಡು, ಅನ್ಎಜುಕೇಟೆಡು, ನಿಂತರಾನೆ. ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ. ಗತ್ತೆ ತಲೆಯಲ್ಲಿ ಲದ್ದಿ ತುಂಬ್ಕೊಂಡಿದ್ದಂಗೆ ಇವ್ರ ತಲೆಯಲ್ಲಿ ಬೇರೆನೋ ತುಂಬ್ಕೊಂಡಿದ್ದಂತೆ. ಅದೇ ರೀತಿ ನಿಂತರನೇ ನಿನ್ನ ಆಡಿಯನ್ಸ್ ಕೂಡ ಚೂಗಳೇ, ಜಾಸ್ತಿ ಏನು ಹೇಳಲ್ಲ. ಮತ್ತೆ ನಾನು ಹೇಳಿರೋದು ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಏನು ನೀವು ಇದ್ರ ಬಗ್ಗೆ ಕೇಳ್ತಾ ಇದ್ರಿ, ಬೆಟ್ಟಿಂಗ್ ಆ್ಯಪ್ಸ್ಗಳ ಬಗ್ಗೆ. ಸೊ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನೀಟ್ ಆ್ಯಂಡ್ ಕ್ಲಿಯರ್ ಆಗಿ ಅಂತ ಅನ್ಕೊಂಡಿದ್ದೀನಿ. ಇನ್ನೂ ಏನಾದರೂ ಅರ್ಥ ಆಗಿಲ್ಲ ಅಂತಂದ್ರೆ ಐ ಆಮ್ ಆಲ್ವೇಸ್ ದೇರ್. ಯು ಕ್ಯಾನ್ ಟೆಲ್ ಮಿ ಎನಿ ಟೈಮ್, ಯಾವಾಗ ಬೇಕಾದರೂ ಬಂದು ಕೇಳಿ. ಐ ಆಮ್ ರೆಡಿ ಟು ಎಕ್ಸ್ಪ್ಲೇನ್ ಎವ್ರಿಥಿಂಗ್ ವಿತ್ ಡೀಟೇಲ್ಸ್. ಬೈ ಗೈಸ್.